ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನ್ಯೂಸ್ ಕರ್ನಾಟಕ ನಂಬರ್ 1 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಬಜ್ಜಾರಾಯ್ಕ್ ಹರಪನಹಳ್ಳಿ. ಈ ದಿನದ ಕೊಟ್ಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಯಲೆರಾಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಕುಮಾರ್ ಆಯ್ಕೆ. ಈ ಒಂದು ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1ರಲ್ಲಿ ಮಾತ್ರ ವೀಕ್ಷಿಸಿ. ಕೊರಟಗೆರೆ ತಾಲೂಕು ಕೋಲಾಲ ಹೋಬಳಿ ಯಲೆರಾಂಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಸೂದನ್ ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ಮಾತನಾಡಿ, ಪಕ್ಷಭೇದ ಇಲ್ಲದೆ ಇಂದು ನಾವು VSSN ಚುನಾವಣೆ ನಡೆದಿದೆ. ಇನ್ನು ಇದಕ್ಕೆ ಗೃಹ ಸಚಿವ ಡಾಕ್ಟರ್ JN ಪರಮೇಶ್ವರ್ ಮತ್ತು ಸಹಕಾರಿ ಸಚಿವ KN ರಾಜಣ್ಣ ನೇತೃತ್ವದಲ್ಲಿ ರೈತರಿಗೆ ಇನ್ನಷ್ಟು ಸಹಾಯ ಆಗಲಿದೆ ಎಂದು ಮಾತನಾಡಿದ್ದಾರೆ. DCC ಬ್ಯಾಂಕ್ ನಿರ್ದೇಶಕ K ಹರ್ಮಾನ್ ಮಾತನಾಡಿ, ನಷ್ಟದಲ್ಲಿರುವ ಯಲೆರಾಂಪುರ VSSN ಬ್ಯಾಂಕು ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ಪರಿಶ್ರಮದಿಂದ ಇಂದು ಕೊರಟಗೆರೆ ನಂಬರ್ 1 ಸ್ಥಾನದಲ್ಲಿ ಎಂದು ಹೇಳಿದ್ದಾರೆ. ನೂತನ ಅಧ್ಯಕ್ಷ ಮಧುಕುಮಾರ್ ಮಾತನಾಡಿ, ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಮತ್ತು ಸಹಕಾರ ಸಚಿವ KN ರಾಜಣ್ಣನವರ ಆಶೀರ್ವಾದದೊಂದಿಗೆ ಎಲ್ಲ ನಿರ್ದೇಶಕರ ಸೇರಿದಂತೆ ಮುಖಂಡರುಗಳ ಸಹಾಯದಿಂದ ಅವಿರೋಧವಾಗಿ ಆಯ್ಕೆಯಾಗಿ ನಾನು ಅಧ್ಯಕ್ಷ ಆಗಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ನೂತನ ಅಧ್ಯಕ್ಷ ಮಧುಕುಮಾರ್ ವ್ಯಕ್ತಪಡಿಸಿದ್ದಾರೆ. ಹಂಗೆ ರೀ. ಓಕೆ. ಈ ಸಂಘದಲ್ಲಿ ವಿರೋಧವಾಗಿ ನಿರ್ದೇಶಕ ಸ್ಥಾನದ ಚುನಾವಣೆಯಲ್ಲಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರೇ ಈ ಸಂಘದಲ್ಲಿ ಯಾವುದೇ ಆದ್ರೂ ಒಂದು ವಿಷಯ ಬಂತು ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಈ ಭಾಗಕ್ಕೆ ಆಧಾರವನ್ನು ಬಹಳ ಶ್ರಮಿಸಿ ಮಾತಾಡುವಂತ ಒಂದು ಇದೆ. ನಾವು ಹಳೆ ನಿರ್ದೇಶಕರು ಕೂಡ ಬಹಳ ನೋಡಿದಿರ. ಇದಕ್ಕೆ ಅವರು ಸಂಪೂರ್ಣ ಸಹಕಾರ ಇದೆ. ಅದೇ ರೀತಿ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದಾರೆ ಅನ್ನೋದು ಗುರುತಿಸಿ ನಮ್ಮ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಅಲ್ಲಿ ಸಚಿವರು, ನಮ್ಮ ಸಹಕಾರಿ ಇಲಾಖೆ ಸಚಿವರಾದ ಶ್ರೀ KN ರಾಜಣ್ಣ ಸಾಹೇಬರು ಈ ಸಂಘನ ಬಹಳ ಅತ್ಯದ್ಭುತವಾಗಿ ಪ್ರೀತಿಸ್ತಾರೆ ಮತ್ತೆ ಗುರುತಿಸ್ತಾರೆ. ಅದಕ್ಕೆ ಕಾರಣ ಇಲ್ಲಿ ಬಿದ್ದು ಎದ್ದಂತ ಸಂಘ ಅಂತ ನಾನು ಮೊದಲೇ ಹೇಳಿದೆ. ಏನಿಲ್ಲದೆ ಶೂನ್ಯಕ್ಕೆ ಹೋಗಿ ಬರೀ 3 ಜನ ಸದಸ್ಯರು ಕೆಲವೇ ರೂಪಾಯಿಗಳ ಬ್ಯಾಲೆನ್ಸ್ ಶೀಟ್ ಅಲ್ಲಿ ದುಡ್ಡು ಕೈಯಲ್ಲಿ ಕಾಸುವಂತ ₹1 ಇರತ್ತ ಸಂಘನ ಈ ಮಟ್ಟಕ್ಕೆ ಅದನ್ನ ಅಧಿಕಾರವನ್ನು ಬದಲಾಯಿಸಲಿಕ್ಕೆ ಮೂಲ ಕಾರಣರು ಇಲ್ಲಿ ಆರಾಧಿದ್ದಾರೆ, ಗುದ್ದಾಡಿದ್ದಾರೆ. ಮಲ್ಲೇಶಣ್ಣ ಪೀರಿಯಡ್ ಅಲ್ಲಿ ಗುದ್ದಾಡಿ ಅದನ್ನು ಬದಲಾವಣೆ ಮಾಡಿ ಆ ಅಧಿಕಾರವನ್ನ ಕಿತ್ತು ರಾಘವೇಂದ್ರ ಅವರಿಗೆ ಕೊಡ್ಲಿಕ್ಕೆ ಹನುಮಂತ್ ಸರ್ ಅವರ ಸಹಕಾರ ಬಹಳ ಇದೆ. ಮತ್ತೆ ಅಲ್ಲಿಂದ ಬೇರೆ ಒಂದು ಸಂಘದಿಂದ ಈ ಕಾರ್ಯಕ್ರಮದ ರಾಘವೇಂದ್ರ ಹಾಕಿ ಇಡೀ ಕೊರಟಗೆರೆ ತಾಲೂಕಲ್ಲಿ ಕೊನೆಯದಿದ್ದಂತ ಸಂಘ ಮೇಲೋಗಲಿಕ್ಕೆ ಶ್ರಮ ರಾಘವೇಂದ್ರ ಕೊಟ್ಟು ನಮಗೆ ಸುಸಜ್ಜಿತವಾದಂತಹ ಇಲ್ಲಿ ಉದ್ಘಾಟನೆ KN ರಾಜಣ್ಣ ಸಾಹೇಬರು ಇದನ್ನ ನೋಡಿ ಬಹಳ ಮೆಚ್ಚಿ, ಅದಕ್ಕೆ ಮುಂಚಿತವಾಗಿ ನಮ್ಮ ಕಾರ್ಯಶಾಲೆಯಲ್ಲಿ ನಾವು ಕೆಲಸ ಮಾಡೋದನ್ನ ನೋಡಿ ಅವರ ಅಪೆಕ್ಸ್ ಬ್ಯಾಂಕಿನಲ್ಲಿ ಅವಾಗ ಪ್ರಸ್ತುತ ಅಧ್ಯಕ್ಷರು ಕೂಡ ಆಗಿದ್ರು. ಅವಾಗ ಇದಕ್ಕೆ ಅನುದಾನವನ್ನು ಕೊಟ್ಟು ಎಲ್ಲ ವಿಧವಾಗಿ KN ರಾಜಣ್ಣ ಸಾಹೇಬರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಇಡೀ ತಾಲೂಕಿನಲ್ಲೇನೆ ಅತಿ ಹೆಚ್ಚು KCC ಸಾಲ ಕೊಟ್ಟಿರುವಂತ ಸಂಘ ಕೂಡ ಇದೇ ಸಂಘ. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೋಲಾಲ ಹೋಬಳಿ ಯಲೆರಾಂಪುರ VSSN ನಲ್ಲಿ ಇವತ್ತು ಯಾವುದೇ ಪಾರ್ಟಿ ಯಾವುದೇ ರೀತಿಯ ಇಲ್ಲಿ ಇದು ಎಲ್ಲ ಅವರವರ ವೈಯಕ್ತಿಕವಾಗಿ ಎಲ್ಲ ಪಾರ್ಟಿನವರು ಒಗ್ಗಟ್ಟಿನಾಗಿ ಇವತ್ತು ಮಧು ಅವ್ರನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ಡೈರೆಕ್ಟರ್ಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತು ಇಲ್ಲಿ ಏನು VSSN ನಲ್ಲಿ ಎಲ್ಲ ರೈತಾಪಿ ವರ್ಗದವರು ಇರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಯಾವುದೋ ಒಂದು DCC ಬ್ಯಾಂಕಿಂದ ಅವ್ರಿಗೆ ಸಣ್ಣ ಪ್ರಮಾಣದಲ್ಲಿ ಲೋನ್ ತಂದುಕೊಡೋ ವಿಚಾರದಲ್ಲಿ ಇರಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ KN ರಾಜಣ್ಣ ಅವರಿಗೆ ಮಧು ತುಂಬ ಹತ್ರವಾಗಿದ್ದಾನೆ. ಈ ಸೊಸೈಟಿ ಇನ್ನೂ ಜಾಸ್ತಿ ಅಭಿವೃದ್ಧಿ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಭಾಗದಲ್ಲಿ ಎಲ್ಲ ರೈತರಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಲಿ. ಡಾಕ್ಟರ್ G ಪರಮೇಶ್ವರ್ ಅವ್ರ ಜೊತೆ ಇಲ್ಲಿ
ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ರಾಜಣ್ಣ ಅವರು ಕೂಡ ಎಲ್ಲ ಒಂದು ಕಡೆ ಅವರದೇ ಆದಂಥ ರೀತಿಯಲ್ಲಿ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇವರಿಬ್ಬರ ಜೋಡಿ ತುಂಬ ಅತ್ಯುತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ. ಮತ್ತು ನಾನು ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ರಿಗೂ ಕೂಡ ಅಭಿನಂದಿಸೋದು ನಾನು ಮಾತನಾಡಿಸ್ತೀನಿ. ನಲ್ಲಿ ನನ್ನ ಅಧ್ಯಕ್ಷ ಮಾಡಿದಂಥವ್ರಿಗೆ, ನಮ್ಮ ಸದಸ್ಯರಾದಂಥ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಕೊರಟಗೆರೆ ಕ್ಷೇತ್ರದ ಗೃಹ ಸಚಿವರ ಆಶೀರ್ವಾದ ಹಾಗೂ ಸಹಕಾರಿ ಸಚಿವರಾದ KN ರಾಜಣ್ಣ ಅವರ ಆಶೀರ್ವಾದ ಹಾಗೂ ರಾಜೇಂದ್ರಣ್ಣ ಅವರ ಆಶೀರ್ವಾದದಿಂದ ನಾನು ಇವತ್ತು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಸಹಕಾರಿ ಸಚಿವರ ಹತ್ರ, ಸಾಹೇಬ್ರ ಹತ್ರ ಏನು ಅನುದಾನ ಬೇಕೋ ಇದನ್ನೆಲ್ಲ ಮಾಡಿ ರೈತರಿಗೆ ಏನು ನನ್ನ ಕೈಲಿ ಒಳ್ಳೇದಾಗಬೇಕು, ಎಲ್ಲರನ್ನೂ ಒಗ್ಗಟ್ಟಿಂದ ಕರ್ಕೊಂಡೋಗಿ ಒಳ್ಳೇದು ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಬೇಕು ಅನ್ನೋದೇ ನನ್ನ ಭಾವನೆ ಸರ್. ಎಷ್ಟು ಜನ ಇದ್ದಾರೆ? 12 ಜನ ಇದೆ ಸರ್. 12 ಜನ ಒಗ್ಗಟ್ಟಾಗಿತ್ತು ಸರ್. ಒಗ್ಗಟ್ಟಾಗಿ ಇರ್ತೀವಿ ಸರ್. ವ್ಯವಸಾಯ ಸೇವಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮಧು ಅವರು, ಉಪಾಧ್ಯಕ್ಷರಾಗಿ ಚಂದ್ರಪ್ಪ ಅವರು ಆಯ್ಕೆಯಾಗಿದ್ದಾರೆ. ಇದರ ಜೊತೆಗೆ ಈ ಹಿಂದೆ ಕೂಡ 12 ಜನ ಕೂಡ ಸದಸ್ಯರುಗಳು ಕೂಡ ಅವಿರೋಧವಾಗಿ ಎಲ್ಲರೂ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಈ ಸೊಸೈಟಿ ಲಿಕ್ವಿಡೇಟ್ ಹೋಗೋ ಸ್ಟೇಜ್ನಲ್ಲಿತ್ತು. ಅದನ್ನು ಈಗ ಕೊರಟಗೆರೆ ತಾಲೂಕಿನ ನಂಬರ್ 1 ಸೊಸೈಟಿಯಾಗಿ ಇಲ್ಲಿವರೆಗೂ ನಾವು 5 ಕೋಟಿ ಲೋನ್ ಕೊಟ್ಟಿದ್ದೀವಿ. ಇಲ್ಲಿ ಕಾರ್ಯದರ್ಶಿ ಹಾಗೂ ಎಲ್ಲ ಹಿಂದಿನ ಕಾರ್ಯಕಾರಿ ಮಂಡಳಿ ಕೂಡ ಭಾಳ ಚೆನ್ನಾಗಿ ಇಲ್ಲಿ ಸಹಕಾರ ಕೊಟ್ಟು ಈ ಸಂಘನ ಮುಂದುವರಿಯೋದಕ್ಕೆ ಭಾಳ ಅನುಕೂಲ ಆಗಿದೆ. ಇನ್ನು ಮುಂದೆ ಕೂಡ ಮಧು ಹಾಗೂ ಚಂದ್ರಪ್ಪ ಹೊಸ ಕಮಿಟಿ ಎಲ್ಲ ಸೇರಿ ಇನ್ನು ಮುಂದೆ ಎಲ್ಲ ಏನೇನು ಅನುಕೂಲ ಹಾಕ್ಕೊಂಡು ಮಾಡಬೇಕು ಅದನ್ನು ಸಹಕಾರ ಎಲ್ಲ ರೈತರಿಗೂ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಹೆಚ್ಚಿಗೆ ಲೋನ್ ಕೊಡಿಸ್ತಾರೆ. ನಮ್ಮ KN ರಾಜಣ್ಣ ಅವರು ಇರೋವರೆಗೂ ನಾವೆಲ್ಲ ಲೋನ್ ಜಾಸ್ತಿ ಕೊಡ್ತಲೇ ಇರ್ತೀವಿ. ಎಲ್ಲ ರೈತರಿಗೂ ಅನುಕೂಲ ಮಾಡ್ತೀವಿ. ಸಹಕಾರಿ ಸಂಘದಿಂದ ನಮ್ಮನ್ನು ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. KN ರಾಜಣ್ಣನವರಿಗೆ ಅಭಿನಂದನೆಗಳು. ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಅಭಿನಂದನೆಗಳು. ಇಲ್ಲಿ ಎಲ್ಲ ಡೈರೆಕ್ಟರ್ಗಳಿಗೆ ನನ್ನ ಅಭಿನಂದನೆಗಳು. ಏನೇ ಒಂದು ಇದು ಇದ್ದರೂ ನಾವು ಸಣ್ಣ ಪುಟ್ಟ ಅವಿದ್ಯಾವಂತರು ಆದ್ರೂ ನನ್ನ ಕೈಲಾಗಿದ್ದ ಸಹಾಯ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಮಧು ಇದ್ದಾರೆ ನನ್ನ ಜೊತೆಯಲ್ಲಿ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ಸಹಕರಿಸಿದಂತ ಎಲ್ಲ ನಮ್ಮ ಸಂಘ ಸದಸ್ಯರಿಗೆ ಮತ್ತು ಪ್ರತಿನಿಧಿಗಳಿಗೆ ಮತ್ತೆ ಈ ನಾಮನಿರ್ದೇಶಿತರಾಗಿ ಅರ್ಜಿ ಸಲ್ಲಿಸಿ ವಾಪಸ್ ತಗೊಂಡ ಹಲವಾರು ಮುಖಂಡರು ಇದ್ದಾರೆ. ಅವರೆಲ್ಲರಿಗೂ ಕೂಡ ಇದನ್ನು ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ನನಗೆ ಬಂದು ಕೂಡ್ಲಿಕ್ಕೆ ಅವರ ಸಹಕಾರ ಬಹಳ ಇದೆ. ಮತ್ತು ಜೈರುದ್ಯ ಸರ್ ಹಿಂದೆ ಇದ್ದಂತ ಅವ್ರ ಒಬ್ಬರಿಂದ ಹೇಳಿದ್ರು, ಯಾರಾದ್ರೂ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಅಂತ ಸಂಸ್ಕೃತಿಯನ್ನ ಇಲ್ಲಿ ಸೃಷ್ಟಿ ಮಾಡಿ ಗೊಂದಲ ಇಲ್ಲದಂಗೆ ನಡ್ಕೊಂಡು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಂಸ್ಥೆ. ಈ ದಿನ ನಿರ್ದೇಶಕ ಮಂಡಳಿಗಳ ಮುಖಾಂತರ ಆಯ್ಕೆಯಾಗಿ ನಮ್ದು ಶಾಸನಬದ್ಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕು. ಅದು ಸಹಕಾರಿ ಶಾಸನ. ಅದೇ ರೀತಿಯಲ್ಲಿ ಇವತ್ತು ಚುನಾವಣೆ ನಿಗದಿಯಾಗಿ ಈ ದಿನದ ಚುನಾವಣೆಯಲ್ಲಿ ಅವಿರೋಧವಾಗಿ ಇದು ಕೂಡ ಆಯ್ಕೆಯಾಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಯುವಕರು, ಈ ಭಾಗದ ಯುವಕರು ಅತಿ ಹೆಚ್ಚು ಚಿರಪರಿಚಿತವಾದಂತಹ ಶ್ರೀ ಮಧುಕುಮಾರ್ ಅವರು ಅರ್ಜಿ ಸಲ್ಲಿಸಿದ್ರು. ಇದನ್ನ ತಾವೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀರಿ. ನಿಮ್ಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಶ್ರೀ ಮಧುಕುಮಾರ್ ಅವರು ಬಂದು ಅಧಿಕಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಈ ಕಡೆ ಬನ್ನಿ ಸರ್, ಈ ಕಡೆ ಕೂತ್ಕೊಳ್ಳಿ ಸರ್. ಓಕೆ, ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ಅದಕ್ಕಿಂತ ಹೆಚ್ಚಾಗಿ ರಿಟರ್ನಿಂಗ್ ಆಫೀಸರ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ನಮ್ಮೆಲ್ಲ ಸಂಘಗಳಲ್ಲಿ ಚುನಾವಣೆಗಳಾದ್ರೆ ಒಂದು ದಿನ ಮಿತಿ ಇಲ್ದೇನೆ ನಮಗೆ ಸಮಯದ ಅವಕಾಶ ಕೊಟ್ಟು ಕಾಲ ಮಿತಿ ಇಲ್ಲದೆ ನಮಗೆ ಚುನಾವಣೆ ನಡೆಸಿಕೊಟ್ಟಾರೆ. ನ್ಯೂಸ್ ಕರ್ನಾಟಕ ನಂಬರ್ 1 ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್.